ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಹೇಳಿದ್ರು ರಾಜಣ್ಣ. ಆದ್ರೆ ಯಾರಿಗೂ ಅನಿವಾರ್ಯ ಅಲ್ಲ, ಎಲ್ಲರೂ ಸೇರಿನೇ ಸಂಸ್ಥೆ ಕಟ್ಟೋದು ಅಂತ ರಾಜಣ್ಣ ಹೇಳಿಕೆಗೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವೆಲ್ಲ ಅಂಧಾಭಿಮಾನ, ನಾನು ಹೊಗಳು ಬಟ್ಟನಲ್ಲ, ಹೊಗಳು ಬಟ್ಟಂಗಿತನ ಸರ್ವಾಧಿಕಾರವನ್ನ ಸೃಷ್ಟಿ ಮಾಡುತ್ತೆ ಎನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪ. ಪದೇ ಪದೇ ಮೊದಲಿಂದನೂ ಹೇಳ್ತೇನೆ, ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ. ಬಿಜೆಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, JDSಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. ಅದನ್ನ ಒಂದೊಂದ್ಸರಿ ನೋಬಡಿ ಇಸ್ ಇನ್ಎವಿಟಬಲ್ ಅಂತ ಹೇಳೋರು ಇರ್ತಾರೆ. But according to my feeling and with my vast experience, I can definitely say Siddaramaiah is most not inevitable, evitable person for the Congress party. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅನಿವಾರ್ಯ ಅಂತಾನೆ. ಯಾರಿಗೂ ಅನಿವಾರ್ಯ ಇಲ್ಲ. ಹೇಗೆ ಯಡಿಯೂರಪ್ಪನವರು ಬಿಜೆಪಿಗೆ ಅನಿವಾರ್ಯ ಆಗಿದ್ರು, ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ, ಇರಲೇಬೇಕು, ಚುನಾವಣೆ ಗೆಲ್ಲಬೇಕು ಅನ್ನೋದಾರೆ. ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋದು, ಯಾರ ಮೇಲೂ ನಿಂತಿರೋದಿಲ್ಲ ದೇಶ. ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತದೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನು, ಸಂಘಟನೆಯನ್ನು, ಒಂದು ಚಳವಳಿಯನ್ನು ಕಟ್ಟಬೇಕು. ಆದರೆ ಇವರಿದ್ರೆ ಆಗುತ್ತೆ, ಇವ್ರು ಇಲ್ಲರಾಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು. ನನ್ನ ಪ್ರಕಾರ ಆ ಥರ ಒಗಳು ಬಟ್ಟಕ್ಕಾಗೋದಿಲ್ಲ. ಒಗಳು ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ. ಇದನ್ನು ಬಾಬಾ ಸಾಹೇಬ್